ತೆಲುಗು ಕಿರುತೆರೆಯಲ್ಲಿ ಮಿಂಚಿ ಈಗ ಕನ್ನಡದ ಕಿರುತೆರೆಯಲ್ಲಿ ಮೋಡಿ ಮಾಡೋದಕ್ಕೆ ಭಾರ್ಗವಿ LLB ಧಾರಾವಾಹಿಯ ನಾಯಕ ನಟರಾಗಿ ಮನೋಜ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನೇನು 3 ದಿನಗಳಷ್ಟೇ ಬಾಕಿ ಇದೆ ಭಾರ್ಗವಿ LLB ದರ್ಶನಕ್ಕೆ. ಸ್ವತಃ ನಮ್ಮ ಬಾಸ್ ಟಿವಿ ಜೊತೆ ನಾಯಕ ನಟ ಮನೋಜ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಥ್ಯಾಂಕ್ ಯು. ನಾನ್ ಚೆನ್ನಾಗಿದೆ, ನೀವು? ನಾನು ಸೂಪರ್ ಆಗಿದ್ದೀನಿ. ಭಾರ್ಗವಿ LLB ಈಗ ಕನ್ನಡಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದೀರಾ ಮೊಟ್ಟ ಮೊದಲ ಬಾರಿಗೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಸ್ವಲ್ಪ ನರ್ವಸ್ ಆಗಿದ್ದೀನಿ. ಇನ್ನೇನು ಮಂಡೇ ಬರ್ತಾ ಇದೆ ನಮ್ಮ ಸೀರಿಯಲ್ಲು. ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ, ಬಿಕಾಸ್ ತುಂಬ ಒಳ್ಳೆ ಕತೆ ಇದು. ವೇಟಿಂಗ್ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ. ಹೆಂಗ್ ಸಿಕ್ತು ಈ ಒಂದು ಪಾತ್ರ ಅಂತ? ನಾನು ಆ್ಯಕ್ಚುಲಿ ಬೇರೆ ಒಂದು ಆಡಿಷನ್ ಕೊಟ್ಟಿದ್ದೆ. ಆಡಿಷನ್ ಅಂದರೆ ಒಂದು ಬೇರೆ ಕಾಲ್ ಬಂದಿತ್ತು ಆ್ಯಂಡ್ ಬೇರೆ ಪ್ರಾಜೆಕ್ಟಿಗೆ ನಾನು ಮಾಡಬೇಕಿತ್ತು. ಅದು ಲಾಸ್ಟಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೆ ಮೇ ಬಿ ಚಾನಲ್ ಕಡೆಯಿಂದ ಪ್ರೊಡಕ್ಷನ್ ಅವರಿಗೆ ಒಂದು ರೆಫರೆನ್ಸ್ ಇತ್ತು ಅನಿಸುತ್ತೆ. ಅಲ್ಲಿಂದ ನನಗೆ ಕಾಲ್ ಬಂತು ಆ್ಯಂಡ್ ಆ್ಯಕ್ಚುಲಿ ಬೇಗನೆ ಆಯಿತು. ಇದೊಂದು 2 months ಬ್ಯಾಕ್ ನನಗೆ ಕಾಲ್ ಬಂದಿದ್ದು. ಬೇಗನೆ ಮುಗಿಸಿದ್ರು. ಫೋಟೋಶೂಟು ಅದು ಇದು ಎಲ್ಲ ಶುರು ಮಾಡಿ ಆ್ಯಂಡ್ ಶೂಟಿಂಗು ಸ್ಟಾರ್ಟ್ ಆಯಿತು ಆ್ಯಂಡ್ ಎಪಿಸೋಡ್ಸ್ ಒಂದು 10 ಎಪಿಸೋಡ್ಸ್ ಕೂಡ ಮಾಡಿದ್ದೀವಿ ಇವಾಗ. LLB ಮಾಡಿ ವಕೀಲ ವೃತ್ತಿ ಬೇಡ ಅಂತ ಅನ್ಕೊಂಡವರು ಇನ್ನೊಬ್ಬ LLB ಮಾಡಿರುವಂತಹ ಸ್ವಾಭಿಮಾನದ ಹೆಣ್ಣು ಮಗಳನ್ನ ಲವ್ ಮಾಡ್ತೀರಾ? ಸೊ ಹೆಂಗ್ ಶುರುವಾಗುತ್ತೆ ನಿಮ್ಮ ಲವ್ ಸ್ಟೋರಿ ಎಲ್ಲ? ಅದೇ ಈ ಒಂದು LLB ಮಾಡಿ ನಾನು ಅದನ್ನ ಇನ್ನು ಪ್ರಾಕ್ಟೀಸ್ ಮಾಡಲ್ಲ ಅನ್ನೋದೇ ಒಂದು ಕಾರಣ. ನಮ್ಮಪ್ಪನಿಗೆ ಅವರಿಂದ ದೂರ ಆಗೋದಕ್ಕೆ ಅದೇ ಕಾರಣ. ಬಟ್ ವಿಧಿ ಹೇಗಂದ್ರೆ ಆ ಥರ ಒಂದು LLB ಮಾಡಿರೋ ಹುಡುಗಿನೇ, ಲಾಯರ್ ಹುಡುಗಿನೇ ನಾನು ಇಷ್ಟಪಡುವಂಥ ಒಂದು ಸಂದರ್ಭ. ಆ್ಯಂಡ್ ಅವರಿಬ್ಬರು ಅಪೋನೆಂಟ್ ಆಗಿರುವಂಥ ಒಂದು ಏನೋ ಸಿಚುವೇಶನಲ್ಲಿ ನಾನು ಹೆಂಗೆ ಅವರ ಮಧ್ಯದಲ್ಲಿ ಪ್ಲೇ ಮಾಡ್ತೀನಿ ಅನ್ನೋದು ಒಂದು ಕ್ಯೂರಿಯಾಸಿಟಿ ನನಗಿದೆ. ಹೇಗೆ ಕತೆ ಹೋಗುತ್ತೆ ಅಂತ. ತುಂಬ ಚೆನ್ನಾಗಿದೆ ಈ ಕತೆ. ಬೇರೆ ಕತೆಗಳಿಗಿಂತ ಯುನೀಕ್ ಆಗಿದೆ. ನೋಡೋಣ, ನಾನು ಮೋಸ್ಟ್ಲಿ ಲಾ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡ್ಬೋದಾ ಆ ಹುಡುಗಿಗೋಸ್ಕರ, ಅಥವಾ ಅಥವಾ ನಾನು ಮಾಡ್ತಿರೋ ಕೆಲಸದಲ್ಲೇ ಒಂದು ಭೇಷ್ ಅಂತ ಅಪ್ಪನಿಂದ ಹೇಳಿಸ್ಕೊಳ್ಳೋ ಒಂದು ಸಂದರ್ಭ ಬರ್ಬೋದೇನೋ, ಗೊತ್ತಿಲ್ಲ. ವೇಟಿಂಗ್. ಇವಾಗ ಆ ಹುಡುಗಿನ ಇಂಪ್ರೆಸ್ ಮಾಡೋದ್ರಲ್ಲೂ ಇದ್ದೀನಿ, ಇಲ್ಲಿ ಅಪ್ಪನ ಇಂಪ್ರೆಸ್ ಮಾಡೋದ್ರಲ್ಲೂ ಇದ್ದೀನಿ. ಸೊ 2 ಕಡೆ ಇಂಪ್ರೆಸ್ ಮಾಡೋವಂಥ ಒಂದು ಇದು ನಡೀತಾ ಇದೆ, ನೋಡಬೇಕು. ಒಂದ್ ಕಡೆ ನಿಮ್ಮಪ್ಪ ಮತ್ತೆ ನಿಮ್ಮ ಹುಡುಗಿಯ ಮಧ್ಯೆನೆ ಸಂಘರ್ಷ ನಡೆಯುತ್ತೆ. ಒಬ್ರು ಸ್ವಾಭಿಮಾನ, ಇನ್ನೊಂದ್ ಕಡೆ ಗೆಲುವಿನಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತಹ ಅಪ್ಪ. ಸೊ ಅವರಿಬ್ಬರನ್ನ ಹೇಗ್ ನಿಭಾಯಿಸ್ತೀರಾ ನಿಮ್ಮ ಪಾತ್ರದ ಮೂಲಕ ಅಂತ? ಅದೇ ತುಂಬ ಚಾಲೆಂಜಿಂಗ್ ಇರೋದು. ಇವಾಗ ಸದ್ಯಕ್ಕೆ ಅದನ್ನ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನ ನೀವೇ ನೋಡಬೇಕು. ಅಂದರೆ ಒಂದು ಹುಡುಗಿ ಇನ್ನೊಂದು ಹುಡುಗಿಗೋಸ್ಕರ ಅಲ್ಲಿ ಫೈಟ್ ಮಾಡ್ತಾಳೆ, ಒಂದು ನ್ಯಾಯಕ್ಕೋಸ್ಕರ ಫೈಟ್ ಮಾಡುವಂಥದ್ದು. ಇಲ್ಲಿ ಇಲ್ಲ, ನಾನು ಸೋಲಿಲ್ಲದ ಸರದಾರ ಅನ್ನೋ ರೀತಿಯಲ್ಲಿ ನಮ್ಮ ಅಪ್ಪ ಹೋಗ್ತಾರೆ. ಬಟ್ ಜನಕ್ಕೆ ಗೊತ್ತಿರುತ್ತೆ ಯಾವ ಸೈಡ್ ಅವರು ಸಪೋರ್ಟ್ ಮಾಡ್ತಾರೆ ಅನ್ನೋದು. ಜನ ನಿರ್ಧಾರ ಮಾಡ್ತಾರೆ ಆ್ಯಂಡ್ ಡೆಫಿನೆಟ್ಲಿ ಅದು ಅದೊಂದು ಹುಡುಗಿ ಸೈಡಲ್ಲೇ ಹೋಗುತ್ತೆ. ಬಟ್ ನೋಡಬೇಕು ಯಾವ ಥರ ಕತೆ ತಗೊಂಡು ಹೋಗುತ್ತೆ. ನಾನು ಯಾರ ಕಡೆ ಇರ್ತೀನಿ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಸೊ ಕತೆ ಹೆಂಗೆ ಹೋಗುತ್ತೆ ನಾನು ಹಂಗೆ ಹೋಗ್ಬೇಕಾಗತ್ತೆ. ಸೊ ಇವಾಗ ಪ್ರೋಮೋದಲ್ಲಿ ಸದ್ಯಕ್ಕೆ ನಿಮಗೆ ತೊಂದರೆ ಮಾಡಿರೋ ಆ ಹುಡುಗಿನ ನಾನು ಬಿಡಲ್ಲ ಅಂತ ಹೇಳಿದ್ದೀನಿ. ಬಟ್ ಆ ಹುಡುಗಿನೇ ನಾನು ಲವ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ ಒಂದು ಸಿಚುವೇಶನು ಅಪ್ಪಗೆ ಗೊತ್ತಾದಾಗ, ಆ ಹುಡುಗಿನೇ ಇವ್ನು ಲವ್ ಮಾಡ್ತಿದೆ ಅಂತ ಗೊತ್ತಾಗ ಇನ್ನೆಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು. ತುಂಬ ಥರದ ಟ್ವಿಸ್ಟ್ ಇದೆ. ನಮ್ಮ ಮನೇಲಿ ತುಂಬ ಜನ ಇದ್ದಾರೆ, ಒಂದು 16 ಪೀಪಲ್ ಇದ್ದೀವಿ ನಾವು. ಸೊ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಒಳ್ಳೆ ಒಂದು ಇದು ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲರೂ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋವಂಥ ಒಂದು ಕ್ಯಾರೆಕ್ಟ್ರೆ. ಸೊ ಆ ಥರ ಹೋಗುತ್ತೆ, ತುಂಬ ಸಸ್ಪೆನ್ಸ್ ಇದೆ. ಒಂದ್ ಕಡೆ ಹೇಳ್ತಾ ಇದ್ರಿ ಈಗಷ್ಟೇ, ಪ್ರೋಮೋ ಮೂಲಕನೇ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ರು. ಸೊ ಒಂದ್ ಕಡೆ ಅಪ್ಪನ್ಗೆ ಅವಮಾನ ಮಾಡ್ತೀನಿ ಅನ್ನುವಂತ ಹೊರಟಿರುವಂತ ಹುಡುಗಿ ಅದೇ ಹುಡುಗಿನೇ ಲವ್ ಮಾಡ್ತಾರಂತ. ಸೊ ಪ್ರೋಮೋದಲ್ಲೇ ಹೈಲೈಟ್ ಆಗ್ತದೆ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುವಂತ ಚಾನ್ಸಸ್ ಇದೆ ಪ್ರೋಮೋದಲ್ಲೇನೆ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ಮೇಲೆ. ಸೊ ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಯಾವ ರೀತಿ ನಿಭಾಯಿಸ್ತೀರಾ ಅಂತ? ಎಕ್ಸ್ಪೆಕ್ಟೇಷನ್ ನಿಭಾಯಿಸೋದು ಆ್ಯಕ್ಚುಲಿ ಕಷ್ಟನೇ. ಅಂದರೆ ಜನಕ್ಕೆ ಹೆಂಗೆ ಬೇಕೋ ಆ ರೀತಿಯಾಗಿ ನಾವು ಅಂದರೆ ಅದನ್ನೆಲ್ಲ ಮ್ಯಾಮ್ ನೋಡ್ಕೊಳ್ತಾರೆ. ಡಿರೆಕ್ಷನ್ ಡಿಪಾರ್ಟ್ಮೆಂಟಿಂದ ಕತೆ ಹೆಂಗಿದೆ, ಅದನ್ನು ಜನಕ್ಕೆ ಯಾವ ಥರ ಕೊಡಬೇಕನ್ನೋದು ಅವರು ಡಿಸೈಡ್ ಮಾಡ್ತಾರೆ. ಜನ ಹೆಂಗೆ ರಿಸೀವ್ ಮಾಡ್ತಾರೋ ನಾವು ಅದೇ ಥರ ಕೊಡಬೇಕಾಗತ್ತೆ. ಸೊ ಆ ರೀತಿಯಾಗಿ ವರ್ಕ್ ಮಾಡ್ತಾರೆ ಆ್ಯಂಡ್ ನಾವು ಕೂಡ ಮಾಡಬೇಕಾಗತ್ತೆ.
ಡೆಫಿನೆಟ್ಲಿ ನನಗಂತೂ ಕಾನ್ಫಿಡೆನ್ಸ್ ಇದೆ ಈ ಕಥೆನ ನೀವು ಅಕ್ಸೆಪ್ಟ್ ಮಾಡೇ ಮಾಡ್ತೀರಾ. ಆ್ಯಂಡ್ ಎಲ್ಲರೂ ಕೂತ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಇದೇ ಮಂಡೆಯಿಂದ ಬಾರ್ಗೆವ್ LLB ಬರ್ತಾ ಇದೆ 8:30ಗೆ. ಸೊ ನಮಗೆ ನೀವೆಲ್ರಿಗೂ ಸಪೋರ್ಟ್ ಮಾಡಿರೋ ಥರ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನು ಜನಗಳಿಗೆ ಬಿಟ್ಟಿದ್ದು. ಹಿರಿಯ ಕಲಾವಿದರ ಜೊತೆ ಸಾಕಷ್ಟು ನಟರ ಜೊತೆ ನಟಿಯರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ರೆ ಹೆಂಗ್ ಅನ್ನಿಸ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ? ತುಂಬ ಚೆನ್ನಾಗಿತ್ತು. ಅಂದರೆ ಫಸ್ಟ್ ಒಂದು ಸ್ವಲ್ಪ ಹೆಸಿಟೇಟ್ ಮಾಡಿದೆ ನಾನು. ಅಂದರೆ ಮೇ ಬಿ ಟೇಕ್ಸ್ ತಗೊಂಡಾಗ ಆಮೇಲೆ ಗೊತ್ತಾಯ್ತು ಅವರು ಟೇಕ್ಸ್ ತಗೊಳ್ತಾರೆ ಆ್ಯಂಡ್ ಆ ರೀತಿಯಾಗಿ ಹೋಗುತ್ತೆ ಅಂತ. ಬಟ್ ತುಂಬ ಈಸಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ. ನನಗೆ ಫಸ್ಟ್ ಡೇ ಮಾತ್ರ ಒಂದು ಸ್ವಲ್ಪ ಇದಾಯಿತು ಅಷ್ಟೇ. ಆಮೇಲೆ ತುಂಬ ಕಾನ್ಫಿಡೆಂಟಾಗಿ ನಾನು ಮಾಡ್ತಾ ಇದ್ದೀನಿ. ಮ್ಯಾಮ್ ಅದೇ ಥರ ಸಪೋರ್ಟ್ ನಮಗೆ ಕೊಡ್ತಾ ಇದ್ದಾರೆ. ಇಷ್ಟಿಷ್ಟೇ ಬೇಕು ಅಷ್ಟಿಷ್ಟೇ ಬೇಕು ಅಷ್ಟು ತಗೊಂಡ್ಬಿಟ್ಟು ಏನು ಟೆನ್ಷನ್ ತಗೊಳ್ಳೋ ಅಂಥದ್ದಿಲ್ಲ. ಈಸಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಸಪೋರ್ಟಿವ್ ಇದ್ದಾರೆ ಎಲ್ಲರೂ. ಒಂಥರ ನಾವು ಇವಾಗ ಒಂದು 6-7 ಡೇಸ್ ಶೂಟಲ್ಲಿ ಎಲ್ಲರೂ ಒಂಥರ ಫ್ಯಾಮಿಲಿಯಾಗಿ ಕನೆಕ್ಟ್ ಆಗಿಬಿಡ್ತಾರೆ. ಅದೊಂಥರ ನಂಗೆ ತುಂಬ ಖುಷಿ ಆಯಿತು ಇಲ್ಲಿ ಕನ್ನಡದಲ್ಲಿ ಮಾಡ್ತಾ ಇರೋವಾಗ. ಒಂದು ಜೆನ್ಯೂನ್ ಪ್ರೀತಿ ಸಿಗ್ತಾ ಇದೆ. ಆ್ಯಂಡ್ ನನಗೊಂದು ಆಸೆ ಇತ್ತು, ಅಂದರೆ ಕನ್ನಡ ನಮ್ಮ ಜನರ ಜೊತೆ ನಾನು ಗುರುತಿಸ್ಕೋಬೇಕು ಅನ್ನೋದು. ಅಂದರೆ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಅದೇ ಒಂದು ಆಸೆ ಇತ್ತು. ಬೇರೆ ಎಷ್ಟು ಯಾವ ಭಾಷೆಯಲ್ಲಿ ಮಾಡಿದ್ರು ಕನ್ನಡದಲ್ಲಿ ಮಾಡಿದಾಗ ಅದೊಂದು ಇದೇ ಬೇರೆ. ಸೊ ಫೈನಲಿ ಆ ಟೈಮ್ ಇವಾಗ ಬಂದಿದೆ. ಆ್ಯಂಡ್ ತುಂಬ ಖುಷಿ ಆಗತ್ತೆ. ನೋಡೋಣ ಇನ್ನೂ ಎಲ್ಲಾದರೂ ಹೋದಾಗ ಅರ್ಜುನ್ ಪಾಟೀಲ್ ಅಂತ ಗುರುತಿಸಿದಾಗ ಅದಾಗೋ ಖುಷಿ ಇದೆಯಲ್ಲ, ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದ್ರು ಕೂಡ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಆ ಕೊರಗು ಅನ್ನೋದು ಇರ್ದೇ ಇರ್ತೈತೆ. ಆ ಕೊರಗು ಅನ್ನೋದು ಈಗ ನಿಮ್ ಫುಲ್ಫಿಲ್ ಆಗಿದೆ. ಸೊ ಎಷ್ಟು ಖುಷಿ ಕೊಟ್ಟಿದೆ. ಅಪ್ಪ ಅಮ್ಮ ಏನ್ ಹೇಳಿದ್ರು? ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಬೇರೆ ಭಾಷೆಯಲ್ಲಿ ಮಾಡಿದಾಗ ನಮ್ಮ ಸುತ್ತಮುತ್ತ ಇರೋರಿಗೆ ಗೊತ್ತಾಗಲ್ಲ, ನಮ್ಮ ಫ್ರೆಂಡ್ಸ್ಗಾಗಿರ್ಬೋದು ರಿಲೇಟಿವ್ಸ್. ಇದೇನಂತಂದರೆ ಪ್ರೋಮೋ ಬಂದ ತಕ್ಷಣ ಇವಾಗ ನನ್ನ ಗೊತ್ತಿರೋ ರಿಲೇಟಿವ್ಸು ಅವರು ಇವರು, ಅಂದರೆ ನಾನು ನಮ್ಮ ಮನೇಲಿ ಯಾವಾಗ ಬರುತ್ತೆ ಏನು ಅದೆಲ್ಲ ಕರೆಕ್ಟಾಗಿ ಹೇಳಿರಲಿಲ್ಲ. ನಮ್ಮ ಮನೆಗೆ ಬೇರೆಯವ್ರು ಕಾಲ್ ಮಾಡಿಬಿಟ್ಟು ಹೇಳಿದ್ರಂತೆ ಪ್ರೋಮೋದಲ್ಲಿ ಬರ್ತಾ ಇದ್ದಾನೆ ಮಾಡ್ತಾ ಇದ್ದಾನ ಅಂತೆಲ್ಲ. ಸೊ ನಮ್ಮ ಸುತ್ತಮುತ್ತ ಇರೋ ನಮ್ಮ ರಿಲೇಟಿವ್ಸು ನಮ್ಮ ಫ್ರೆಂಡ್ಸು ಎಲ್ಲರಿಗೆ ಒಂದು ಖುಷಿ, ಓಕೆ ಫೈನಲಿ ಕನ್ನಡ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನಿಗಂತೂ ಡೆಫಿನೆಟ್ಲಿ ಖುಷಿ ಆಗಿರುತ್ತೆ, ಯಾಕಂದರೆ ತುಂಬ ವರ್ಷದಿಂದ ಹೇಳ್ತಿದ್ರು ಕನ್ನಡದಲ್ಲಿ ಮಾಡು ಅಂತ. ಸೊ ಆ ಟೈಮ್ ಬಂದಿದೆ ಇವಾಗ, ಡಬಲ್ ಖುಷಿ. ಮನೋಜ್ ಅವರು ನಟ ಆಗಿಲ್ಲ ಅಂತಂದ್ರೆ ಏನಾಗ್ತಿದ್ರು ಅಂತ? ನಟ ಆಗಿಲ್ಲ ಅಂತಂದರೆ ಮೋಸ್ಟ್ಲಿ ನನ್ನ ಫಾರ್ಮಾ ಫೀಲ್ಡಲ್ಲಿ ನಾನು ಮುಂದುವರಿತಿದ್ದೆ ಅನಿಸುತ್ತೆ. ಐ ಹ್ಯಾವ್ ಡನ್ ಮೈ ಫಾರ್ಮಸ್ಯೂಟಿಕಲ್ ಸೈನ್ಸ್. ಸೊ ಅದೇ ಮಾಡ್ತಿದ್ದೆ ಅನಿಸುತ್ತೆ. ಬಟ್ ಅದೇ ಯಾಕೋ ಸ್ವಲ್ಪ ಅದು ಬೋರ್ ಆಗಿಬಿಟ್ಟು ನಾನು ಅದೇ ರುಟೀನ್ ಕೆಲಸ ಅಲ್ವಾ. ಸೊ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಎಲ್ಸ್. ಹಾಗೆ ಬೆಂಗಳೂರು ಬಂದೆ, ಹಾಗೆ ಇದಾಯಿತು. ಸೊ ಮೇ ಬಿ ಅದು ಮಾಡ್ತಿದ್ದೆ ಅನಿಸುತ್ತೆ, ಅಥವಾ ಮೇ ಬಿ ಬಿಸ್ನೆಸ್ಸು ಏನೋ ಒಂದು ಮಾಡ್ತಾ ಇದೆ ಅನಿಸುತ್ತೆ. ಬಟ್ ಈ ಕೆಲಸ ನಂಗೆ ತುಂಬ ಖುಷಿ ಕೊಡ್ತಾ ಇದೆ. ಪ್ರತಿದಿನ ನ್ಯೂ ಸೀನ್ಸ್ ಇರುತ್ತೆ ಆ್ಯಂಡ್ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ನಾನು ಇವಾಗ. ಸಿನಿಮಾ ರಂಗಕ್ಕೆ ಬರೋದಕ್ಕೆ ಯಾರು ಸ್ಫೂರ್ತಿ ನಿಮ್ಗೆ ಅಂತ? ಇನ್ಸ್ಪಿರೇಷನ್ ಯಾರು? ಸ್ಫೂರ್ತಿ ಅಂತ ಏನೂ ಇಲ್ಲ. ನಾನು ಆ್ಯಕ್ಚುಲಿ ಜಾಬ್ಗೆ ಅಂತ ಬಂದಿದ್ದು. ಆವಾಗ ಏನೋ ಒಂದು ಅಪಾರ್ಚುನಿಟಿ ಸಿಕ್ತು, ಹಾಗೆ ಇದಾಗಿತ್ತು. ನಾನು ಆ್ಯಕ್ಟ್ರ್ ಆಗ್ತೀನಿ ಅಥವಾ ಬೆಂಗಳೂರಿಗೆ ಬರ್ತೀನಿ ಅಂತಲೂ ನಾನೇನು ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ನಮ್ಮ ಅಣ್ಣನಿಗೆ ಒಂದು ಸ್ವಲ್ಪ ಇಷ್ಟ ಇತ್ತು ನಾನು ಆ್ಯಕ್ಟಿಂಗ್ ಅಥವಾ ಮಾಡಲಿಂಗ್ ಮಾಡೋ ಅಂಥದ್ದು. ಸೊ ಆ ಮುಖಾಂತರ ನನಗಂತೂ ಪರ್ಸ್ನಲಾಗಿ ಇಷ್ಟ ಇರಲಿಲ್ಲ. ಬಟ್ ಬಂದ ಮೇಲೆ ಜನ ತೋರಿಸೋ ಒಂದು ಪ್ರೀತಿ ಅದು ನೋಡಿದಾಗ ಇನ್ನೂ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ ನಮಗೆ. ಇಲ್ಲ ನಾನು ಇನ್ನೊಂದು ಪ್ರಾಜೆಕ್ಟ್ ಮಾಡಬೇಕು, ಅಲ್ಲಿರಬೇಕು ಇಲ್ಲಿರಬೇಕು, ಜನ ಇಷ್ಟಪಡ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ಇನ್ನೊಂದು ಮಾಡಬೇಕಂತ ಅನಿಸಿದ್ದಿಲ್ಲ. ಅಂದರೆ ಫಸ್ಟ್ ಪ್ರಾಜೆಕ್ಟಲ್ಲಿ ನಾನು ಅನ್ಕೋತಾ ಇದ್ದೆ ಒಂದೊಂದು ಸಲ ಇಷ್ಟು ಆ್ಯಕ್ಟಿಂಗ್ ಎಲ್ಲ ಮಾಡಬೇಕಾ ಅಂತ ಅನಿಸೋದು. ಬಟ್ ಆಮೇಲೆ ಜನ ಅದನ್ನು ಅಕ್ಸೆಪ್ಟ್ ಮಾಡಿ ಜನ ಪ್ರೀತಿ ತೋರಿಸಿದಾಗ ಅವಾಗ ನಿಮಗೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ನಾನು ಇನ್ನೇನೋ ಮಾಡಬೇಕಾಗಿದೆ ಅಂತ. ಸೊ ಅದೊಂದು ಇನ್ಸ್ಪಿರೇಷನ್ ಜನಗಳಿಂದ. ಫೇವ್ರೆಟ್ ನಟ ಅಥವಾ ನಟಿ ಅಂತಂದ್ರೆ ಯಾರು ಇದ್ದಾರೆ ಅಂತ? ನನ್ನ ಕರೆಂಟ್ ಫೇವ್ರೇಟ್ ಇವಾಗ ನಾನು ಮೊನ್ನೆ ಮ್ಯಾಕ್ಸ್ ಮೂವಿ ನೋಡಿದೆ, ಸುದೀಪ್ ಸರ್ ನನ್ನ ಫೇವ್ರೇಟ್. ಅಂದರೆ ಮುಂಚೆ ಅವರ ಫಿಲ್ಮ್ಸ್ ನೋಡಿದೆ, ಅಂದರೆ ರೀಸೆಂಟಾಗಿ ನಾನು ಜಾಸ್ತಿ ಫಿಲ್ಮ್ಸ್ ಎಲ್ಲ ನೋಡಿಲ್ಲ ನಾನು. ಇವಾಗ ಯಾವ್ದಾದ್ರು ಸುದ್ದಿ ಮಾಡತ್ತೆ ಅನ್ನೋ ಒಂದು ಫಿಲ್ಮ್ ಇದ್ರೆ ನಾನು ನೋಡ್ತೀನಿ ಅಷ್ಟೇ. ಅದರ್ವೈಸ್ ನಾನು ಐ ಆಮ್ ಅ 90s ಮೂವಿ ಫ್ಯಾನ್. ಅಂದರೆ ಆವಾಗ ವಿಷ್ಣುವರ್ಧನ್ ಸರ್ ಅವರು, ಅಂಬರೀಷ್, ಆ ಮೂವೀಸ್ನೇ ನಾನು ಜಾಸ್ತಿ ನೋಡಿರೋದು. ಇವಾಗ ನನಗೆ ಇವಾಗಿನ ಮೂವಿಗಳು ನನಗೆ ಅಷ್ಟು ಕನೆಕ್ಟು ಆಗಲ್ಲ. ಐ ಆಮ್ ಅ ಓಲ್ಡ್ ಸ್ಕೂಲ್ ಪರ್ಸನ್. ಮೇ ಬಿ ನೀವು ತುಂಬ ಜನ ಇರ್ತೀರ. 90s ಸಾಂಗೇ ನನಗೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಆ ಸಾಂಗ್ಗಳೇ ನಾನು ಕೇಳಿದ್ರು
ಆ ಸಾಂಗ್ಗಳೇ ಜಾಸ್ತಿ ಕೇಳ್ತಾ ಇರ್ತೀನಿ. ಇವಾಗಿನ ಇದು ತಗೊಂಡ್ರೆ ನನಗೆ ಸುದೀಪ್ ಸರ್ ಮೂವೀಸ್. ನಟಿ ಅಂದರೆ ಡೆಫಿನೆಟ್ಲಿ ನನಗೆ 90s ನಟಿರೇ ಇಷ್ಟ. ಶ್ರುತಿ ಮ್ಯಾಮ್, ಮಾಲಾಶ್ರೀ, ಆ ಮೂವೀಸ್ನೇ ನಾವು ನೋಡ್ಕೊಂಡು ಬೆಳೆದಿರೋದು. ಇವಾಗ ಇನ್ನೊಂದು ಸ್ವಲ್ಪ ತಗೊಂಡ್ರೆ ಐ ಲೈಕ್ ರಮ್ಯಾ ರಕ್ಷಿತಾ, ಅದೊಂದು ಟ್ರೆಂಡ್ ಇತ್ತಲ್ಲ, ಅದು ಇಷ್ಟ. ಅದಾದ್ಮೇಲೆ ಯಾರು ಅಷ್ಟು ಇದಂತ ಇಷ್ಟ ಫೇವ್ರೇಟ್ ಅಂತ ಬರುವಷ್ಟು ಅನಿಸಿಲ್ಲ. ಅವರಿಬ್ಬರದ ಒಂದು ಅಲ್ಲಿಗೆ ಮುಗೀತು. ಆಮೇಲೆ ಅಂದರೆ ಲೈಕ್ ಮಾಡ್ತಾರೆ, ಆಮೇಲೆ ಬೇರೆ ಮಾಡ್ತಾರೆ, ಆ ರೀತಿಯಾಗಿ ಹೋಗ್ತಾ ಇದೆ. ಯಾರು ಅಂತ ಇದರಲ್ಲಿ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ನನಗೆ. ಇದುವರೆಗೂ ಎಷ್ಟು ಪ್ರಪೋಸಲ್ಸ್ ಬಂದಿದೆ ನಿಮ್ಗೆ ಅಂತ? ಪ್ರಪೋಸಲ್ಸ್ ಬರುತ್ತೆ, ಬಟ್ ನಮಗೆ ಕ್ರೇಜಿ ಪ್ರಪೋಸಲ್ಸು ಬಂದಿದೆ, ಅದರಿಂದ ಪ್ರಾಬ್ಲಮ್ಸು ಆಗಿದೆ. ಬಟ್ ಅಂದರೆ ಪ್ರಪೋಸಲ್ಸ್ ಏನೇ ಬಂದ್ರೂ ಎಂಡ್ ಆಫ್ ದ ಡೇ ನಮಗಿಷ್ಟವಾದವ್ರು ಸಿಕ್ಕಲ್ಲ ಅಂತಂದಾಗ ಅದು ಆ್ಯಕ್ಚುಲಿ ಇದಾಗುತ್ತೆ. ಯಾಕಂದರೆ ನನಗಿವಾಗ ಒಂದು 2-3 ಪ್ರಪೋಸಲ್ ಬಂದ್ರೂ ನಾವು ಇಷ್ಟಪಟ್ಟವ್ರು ನಮ್ಮನ್ನು ಇಷ್ಟಪಡಲ್ಲಲ್ಲ. ಸೊ ಇಷ್ಟು ಪ್ರಪೋಸಲ್ ಬಂದು ಏನು ಪ್ರಯೋಜನ? ಸೊ ನಮಗೆ ಆ ಇಂಟ್ರೆಸ್ಟ್ ಇರಲ್ಲ. ಯೂಶಲಿ ನಮ್ಮನ್ನು ಇಷ್ಟಪಡೋರ್ನ ನಾವು ಇಷ್ಟಪಡಲ್ಲ. ಸೊ ಆ ಥರ ಆಗುತ್ತೆ. ಸೊ ಅಂಥ ಕ್ರೇಜಿ ಪ್ರಪೋಸಲ್ಸ್ ಅಂತ ಏನೂ ಇಲ್ಲ. ನಾರ್ಮಲ್ ಆಗಿ ಒಂದೊಂದು ಸಲ ಇನ್ಸ್ಟಾಗ್ರಾಮಲ್ಲಿ ಹಂಗೆ ಅಷ್ಟೇ. ಆ ಥರ ಡೈರೆಕ್ಟಾಗಿ ಬಂದು ಯಾರು ರೋಸ್ ಕೊಟ್ಟು ಆ ಥರ ಪ್ರಪೋಸಲ್ಸ್ ಏನೂ ಇಲ್ಲ, ನಾರ್ಮಲ್. ಹೇಗೆ ಅನ್ಸುತ್ತೆ ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮ್ಮ ಫೋಟೋ ಶೂಟ್ಸ್ ಆಗಿರ್ಬೋದು, ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ರೀಲ್ಸ್ ಏನಾದ್ರು ಮಾಡಿದ್ರೆ ನೋಡ್ಬಿಟ್ಟು ನಿಮ್ಗೆ ಪ್ರಪೋಸ್ ಅಂತ ಮಾಡಿದಾಗ ಹೆಂಗ್ ಅನ್ಸುತ್ತೆ ಅಂತ, ಯಾವ ರೀತಿ ಎಂಜಾಯ್ ಮಾಡ್ತೀರಾ ಒಂದು ಮೂಮೆಂಟ್ಸ್ನ ಅಂತ? ಆ್ಯಕ್ಚುಲಿ ಆ ಮೂಮೆಂಟ್ ಖುಷಿ ಆಗುತ್ತೆ. ಅಂದರೆ ಒಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ, ಜನರಲ್ ಆಗಿ ಅಂದರೆ ಮೇ ಬಿ ಒಂದು 3-4 ಇಯರ್ಸ್ ಬ್ಯಾಕ್ ಈ ಥರ ಒಂದು ಮೆಸೇಜ್ ಬಂದಿತ್ತು, ಹಾಯ್ ಸರ್ ಅಂತ ಮಾಡಿಕೊಂಡು. ಐ ಲವ್ ಯು ಸರ್ ಅಂತ ಹೇಳಿದಾಗ ನಾವು ಥ್ಯಾಂಕ್ ಯು ಅಂತ ಹೇಳ್ತೀವಿ ಅಷ್ಟೇ ಅಲ್ವಾ. ಅಲ್ಲಿಂದ ಅದನ್ನ ಅವರು ನಿಜವಾಗಿ ಅಂದ್ಕೊಂಡು, ಅಂದರೆ ಇವಾಗ ದೊಡ್ಡ ಹೀರೋಸ್ ಅಂತ ಅಂದ್ಕೊಳ್ಳಿ, ಅವ್ರ ಮೆಸೇಜ್ಗಳು ನೋಡಲ್ಲ. ಸೊ ನಾವಿಲ್ಲಿ ಒಬ್ಬರನ್ನ ನೋಡಿ ಲವ್ ಮಾಡ್ತಿದ್ದೀವಿ ಅಂತಂದರೆ ಅವ್ರು ಹೆಂಗೆ ಅದನ್ನು ತಗೊಳ್ತಾರೆ ಅಂದರೆ, ಥ್ಯಾಂಕ್ ಯು ಹೇಳಿದ ತಕ್ಷಣ ಅದು ಬೇರೆ ಥರ ಲವ್ ಅಂತ ಅಂದ್ಕೊಂಡ್ರೆ ಅದು ಕಷ್ಟ. ಅದು ಒಂದು ನನಗೆ ನೆನಪಿರೋ ಅಂಥದ್ದು ಅಷ್ಟೇ ಪ್ರಾಬ್ಲಮ್ ಆಗಿರೋ ಅಂಥದ್ದು. ಯಾಕಂದರೆ ಆಮೇಲೆ ಬೇರೆಯವ್ರ ಜೊತೆ ಫೋಟೋ ಹಾಕ್ದಾಗ, ಓ ನೀನು ಅವಳನ್ನ ಲವ್ ಮಾಡ್ತಾ ಇದೀಯಾ, ನನ್ನನ್ನು ಅವರೇ ಮನಸ್ಸಲ್ಲಿ ಅಂದ್ಕೊಂಡು ಆಗುವಂಥದ್ದು. ಅದು ಬಿಟ್ಟರೆ ಆ ಥರ ಪ್ರಪೋಸಲ್ಸ್ ಅಂತ ಏನೂ ಇಲ್ಲ. ನೋಡೋಣ, ಕನ್ನಡ ಮಾಡ್ತಾ ಇದ್ದೀನಿ ಇವಾಗ, ಇನ್ನು ಕನ್ನಡದಿಂದ ಪ್ರಪೋಸಲ್ ಬಂದರೆ. ಯಾಕಂದರೆ ಕನ್ನಡ ಹುಡುಗಿನೇ ನಾನು ಮದುವೆ ಆಗೋದಿದ್ರೆ ಡೆಫಿನೆಟ್ಲಿ ಅದು. ಯಾಕೆಂದರೆ ಆ ಒಂದು ವರ್ಕ್ ಮಾಡುವಾಗ ಅದೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ನೋಡೋಣ, ಕನ್ನಡ ಪ್ರಾಜೆಕ್ಟ್ ಮಾಡಿದ್ಮೇಲೆ ಇಷ್ಟಪಟ್ಟು ಪ್ರಪೋಸಲ್ ಬಂದೆ ಆಮೇಲೆ ಥಿಂಕ್ ಮಾಡೋಣ. ನಿಮ್ಮ ಡ್ರೀಮ್ ಗರ್ಲ್ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಯಾಕಂದ್ರೆ ಪ್ರತಿಯೊಬ್ಬರಿಗೂ ತಮ್ಮ ಕನಸಿನ ಹುಡುಗಿಗೆ ಇಂಥದ್ದೇ ಕ್ವಾಲಿಟೀಸ್ ಇರಬೇಕು ಅಂತ ಇರುತ್ತೆ. ಸೊ ನಿಮ್ಮ ಮನೋಜ್ ಅವರ ಡ್ರೀಮ್ ಗರ್ಲ್ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಭಾರ್ಗವಿ LLB ನೋಡಿದ್ರೆ ಗೊತ್ತಾಗತ್ತೆ ಆ ಹುಡುಗಿಗೆ ಏನೇನು ಕ್ವಾಲಿಟೀಸ್ ಇದೆ. ಸೆಲ್ಫ್ ಡಿಪೆಂಡೆಂಟ್. ಆ್ಯಕ್ಚುಲಿ ಎಲ್ಲ ಹುಡುಗಿರು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿರಬೇಕು. ಯಾಕೆಂದರೆ ಯಾವುದೇ ಸಿಚುವೇಶನ್ ಬಂದ್ರೂ ಅವರು ಸಾಲ್ವ್ ಮಾಡೋ ಥರ ಒಂದು ಕ್ವಾಲಿಟೀಸ್ ಇರಬೇಕು. ಅಂದರೆ ಎಲ್ಲದಕ್ಕೂ ಹುಡುಗ ಮೇಲೆ ಡಿಪೆಂಡ್ ಆಗೋ ಥರ ಇರಬಾರ್ದು. ಯಾಕೆಂದರೆ ಎಂಡ್ ಆಫ್ ದ ಡೇ ಹುಡುಗನಿಗೆ ಒಂದು ಪೀಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಹುಡುಗರಿಗೆ ಅಂತಲ್ಲ, ಎಲ್ರಿಗೂ ಇಂಪಾರ್ಟೆಂಟು. ಸೊ ಪ್ರತಿಯೊಂದಕ್ಕೂ ಇದು ಮಾಡಿದಾಗ ಅದೊಂದು ಸ್ವಲ್ಪ ಇದಾಗುತ್ತೆ. ಸೊ ಅವರೇ ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಷ್ಟು, ಅಂದರೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇರುತ್ತೆ ಲೈಫಲ್ಲಿ, ತುಂಬ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ನ ನಾವು ದೊಡ್ಡ ಮಾಡ್ಕೊಂಡು ಹೋಗ್ತೀವಿ. ಸೊ ಅದನ್ನು ಅವರೇ ಇದು ಮಾಡೋ ಒಂದು ಕ್ವಾಲಿಟಿ. ಆ್ಯಂಡ್ ಬ್ಯೂಟಿಫುಲ್ ಆಗೂ ಇರಬೇಕು. ನಾನು ಅಯ್ಯೋ ಮನಸ್ಸು ಒಳ್ಳೆಯದು, ಡೆಫಿನೆಟ್ಲಿ ಮನಸ್ಸು ಕೂಡ ತುಂಬ ಅದಕ್ಕೆ. ಯಾಕೆಂದರೆ ಫಸ್ಟ್ ನಾವು ನೋಡೋದು ಬ್ಯೂಟಿನ, ಆಮೇಲೆ ಮನಸ್ಸು ನೋಡೋದು. ಬಟ್ ನನಗೆ ಬ್ಯೂಟಿ ಕೂಡ ಬೇಕು, ಯಾಕಂದರೆ ನಾನು ಬ್ಯೂಟಿನ ಎಂಜಾಯ್ ಮಾಡಬೇಕಲ್ಲ. ಸೊ ಡೆಫಿನೆಟ್ಲಿ ಜನ ಹೇಳ್ಬೋದು ಮನ್ಸು ನೋಡಿ ನೀವು ಬ್ಯೂಟಿ ನೋಡಬೇಡಿ ಅಂತ. ನನಗೆ ಬ್ಯೂಟಿ ಆಲ್ಸೋ ಮ್ಯಾಟರ್ಸ್, ಮನಸ್ಸು ಕೂಡ ತುಂಬ ಚೆನ್ನಾಗಿರಬೇಕು. ಎಂಡ್ ಆಫ್ ದ ಡೇ ನಾವು ಮನಸ್ಸು ಚೆನ್ನಾಗಿದ್ರೇ ಲೈಫಲ್ಲಿ ಒಟ್ಟಿಗೆ ಮುಂದೆ ಇರೋಕ್ಕೆ ಸಾಧ್ಯ. ಸೊ ಎರಡೂ ಇರಬೇಕು. ಆ್ಯಂಡ್ ತುಂಬ ಇದಂತ ಏನು ಹೇಳೋಕ್ಕಾಗಲ್ಲ, ಕ್ವಾಲಿಟೀಸ್ ಹಂಗಿರ್ಬೇಕು ಹಿಂಗಿರ್ಬೇಕು. ಬಿಕಾಸ್ ಇವತ್ತು ಇದ್ದವನು ನಾಳೆ ಬೇರೆ ಥರ ಇರ್ತಾನೆ. ಆ ಕ್ವಾಲಿಟೀಸ್ ಬಗ್ಗೆ ನಾವು ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್, ನಾವು ಯಾವ ಥರ ಚೇಂಜ್ ಆಗ್ತೀವಿ ಅನ್ನೋದು. ಸೊ ನನಗೆ ಪರ್ಟಿಕ್ಯುಲರ್ ಈ ಥರ ಕ್ವಾಲಿಟೀಸ್ ಅಂತ ಇಲ್ಲ, ಅದು ನನ್ನ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಇವಾಗ ಅವಳಿಗೆ ಇರೋ ಕ್ವಾಲಿಟೀಸು
ನನಗಿರೋ ಕ್ವಾಲಿಟೀಸ್ ಮ್ಯಾಚ್ ಆಗಬೇಕದು. ಸೊ ಆ ಥರ ಹೋದಾಗ ಇದಾಗುತ್ತೆ. ಇವಾಗ ಸದ್ಯಕ್ಕೆ ಭಾರ್ಗವಿದು ಕ್ವಾಲಿಟೀಸ್ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ. ಸೊ ನೋಡೋಣ, ಅವ್ರಿಗೆ ಇಷ್ಟಪಡ್ತಾ ಇದ್ದೀನಿ, ನೋಡೋಣ. ಸೆಲೆಬ್ರಿಟಿ ಕ್ರಶ್ ಅಂತ ಏನಾದ್ರು ಯಾರ ಮೇಲಾದ್ರೂ ಕ್ರಶ್ ಆಗಿತ್ತಾ ಅಂತ? ಸೆಲೆಬ್ರಿಟಿ ಕ್ರಶ್ ಅಂತ ಅದು ಅದು ಚೇಂಜ್ ಆಗ್ತಾ ಇರುತ್ತೆ. 90s ಅಂತ ಬಂದ್ರೆ ಮೇ ಬಿ ನಾನ್ ಚಿಕ್ಕವನಾಗಿರುವಾಗ ಬೇಬಿ ಶ್ಯಾಮಲಿ ಅದು ನನ್ನ ಬಿಗ್ಗೆಸ್ಟ್ ಕ್ರಶ್ ಅಂತರ. ಆ ಟೈಮಲ್ಲಿ ಆ ಮೂವೀಸು, ಆ ಕ್ಯೂಟ್ನೆಸ್, ಆ ಹೇರ್ ಸ್ಟೈಲು ಅದೆಲ್ಲ ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಆಮೇಲೆ ದೊಡ್ಡವರಾಗಿ ಕ್ರಶ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ರೀಸೆಂಟ್ ಆಗಿ ಯಾವ ಮೂವಿ ನೋಡಿದ್ದೀನಿ, ರೀಸೆಂಟ್ ಆಗಿ ನನಗಷ್ಟು ನೆನಪಾಗ್ತಿಲ್ಲ. ಅಂದ್ರೆ ನೋಡಿರೋರೇ ನೋಡ್ತಾ ಇದ್ದೀನಿ, ಅಷ್ಟೊಂದು ನೆನಪಾಗ್ತಿಲ್ಲ. ನೀವೇನಾದ್ರೂ ಹೇಳಿದ್ರೆ ನಾನು ನೆನಪಿಸ್ಕೊಳ್ತೀನಿ. ನಿಮ್ಮ ಫೇವ್ರೇಟ್ಸ್ ಒಂದೆರಡು ಹೇಳಿದ್ರೆ. ನನ್ನ ಫೇವ್ರೇಟ್ ಆದ್ರೆ ನನ್ ಕ್ರಶ್ ಆದಂಗೆ ಆಗುತ್ತೆ. ಅದೇ ನಿಮ್ದೊಂದೆರಡು ಹೇಳಿದ್ರೆ ಮೇ ಬಿ ಅದ್ರಲ್ಲಿ ನಂದು ಇರ್ಬೋದಲ್ಲ ಅಂತ. ನನಗೆ ಅಷ್ಟೊಂದು ನೆನಪಿಲ್ಲ. ಮುಂಚೆ ಎಲ್ಲ ಅದೇ ರಮ್ಯಾ, ರಕ್ಷಿತಾ ಆ ಟೈಪ್ ಇದು. ಅವಾಗ ನಾವಿನ್ನು ಚಿಕ್ಕವ್ರೆ. ಬಟ್ ಇವಾಗಿನ ಪ್ರೆಸೆಂಟ್ ಇದ್ರಲ್ಲಿ ನನಗೆ ಪ್ರೆಸೆಂಟ್ ಆಗಿ ಆ ಥರ ಕ್ರಶ್ ಅಂತ ಏನೂ ಇಲ್ಲ. ಹಿಂದಿಲಿ ಕೆಲವೊಬ್ರು ಇಷ್ಟ ಆಗ್ತಾರೆ, ಆ್ಯಂಡ್ ಕೆಲವೊಂದು ಇವಾಗ ಇನ್ಸ್ಟಾಗ್ರಾಮಲ್ಲೇ ನಾವು ಲೈಕ್ ಮಾಡ್ತೀವಲ್ಲ, ಇವಾಗ ಕೆಲವೊಂದು ಮೂವೀಸ್ ಗಿಂತನೂ ಇನ್ಸ್ಟಾ ನೋಡಿನೇ ನಾವು ಅದೇ ಅದು ತುಂಬ ಚೇಂಜ್ ಆಗುತ್ತೆ. ಇವಾಗ ಇವ್ರನ್ನ ಇಷ್ಟಪಡ್ತೀವಿ, ನಾಳೆ ಅವ್ನು ಇನ್ನೊಂದೇನೋ ಮಾಡ್ತಾನೆ, ಅವ್ರನ್ನ ಇಷ್ಟಪಡ್ತೀವಿ ನೀವು. ಸೊ ಆ ಥರ ಇನ್ಸ್ಟಾಗ್ರಾಮಲ್ಲಿ ನೋಡೋಕೆ ಹೋದರೆ, ಅಥವಾ ಸೀರಿಯಲ್ಸೇ ತಗೊಳ್ಳಿ, ವರ್ಷಕ್ಕೊಂದು ಸೀರಿಯಲ್ ಬರ್ತಾ ಇರುತ್ತೆ. ಇವತ್ತು ಇವ್ರ ಫೇವ್ರೇಟ್ ಆಗಿರ್ತೀರಾ, ನಾಳೆ ಅವ್ರ ಫೇವ್ರೇಟ್ ಆಗಿರ್ತೀರಾ. ಸೊ ಇವಾಗ ಅದು ಕೂಡ ತುಂಬ ಬೇಗ ಇದಾಗುವಂಥದ್ದು, ಏನೋ ದ ಪ್ರಾಸೆಸ್. ಸೊ ಇವಾಗ ಆ ಬಾಂಡಿಂಗ್ಗಳಿಗೆ ಬೆಲೆನೇ ಇಲ್ದಿರೋ ಥರ ಒಂದು ಸಿಚುವೇಶನ್ ಇವಾಗ. ನಾವು ಅಷ್ಟು ಟೈಮ್ ಕೊಡಲ್ಲ ಜನರಿಗೆ. ನಾವು ಮೊಬೈಲಲ್ಲಿರೋ ಅಷ್ಟು ಟೈಮು, ನಾನು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತೀನಿ, ಜನರಿಗೆ ಕೊಡಲ್ಲ ನಾವು. ಆ ಬಾಂಡಿಂಗ್ ಮೇಲೆ ನಂಬಿಕೆ ಇಲ್ಲ. ಸೊ ಅದೇ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಮುಂಚೆದು 90s ಥರ ನಮಗೆ ಲವ್ ಬೇಕಂತ ನಾನು ಇವಾಗ 2025 ಹೇಳೋಕ್ಕಾಗಲ್ಲ. ಸೊ ಇದರಲ್ಲಿ ಏನಿರುತ್ತೆ ಆ ಥರದ್ದು ಸಿಗುತ್ತೆ ಅಷ್ಟೇ. ಪ್ರತಿಯೊಬ್ಬ ನಟನಿಗೂ ಕನಸಿನ ಪಾತ್ರ ಅನ್ನೋದಿರ್ತೈತೆ. ಸೊ ನಿಮ್ಮ ಕನಸಿನ ಪಾತ್ರ ಯಾವುದು? ಹಾಗೆ ಇಂಥದ್ದು ನಟನ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂದ್ರೆ ಯಾವ ನಟನ ಜೊತೆ ಸ್ಕ್ರೀನ್ ಶೇರ್ ಮಾಡಕ್ಕೆ ಇಷ್ಟಪಡ್ತೀರಾ? ಕನಸಿನ ಪಾತ್ರ ಅಂತಿಲ್ಲ, ಅಂದರೆ ಎಲ್ಲ ಥರದ ಪಾತ್ರನೂ ನನಗೆ ಮಾಡಬೇಕಂತ ಒಂದು ಆಸೆ ಇದೆ. ಅಂದರೆ ಇನ್ನೂ ನಾನು ಅದನ್ನು ಡೆವಲಪ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಸುದೀಪ್ ಸರ್ ಜೊತೆ ನನಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋ ಒಂದು ಅವಕಾಶ ಸಿಕ್ಕಿದ್ರೆ ಐ ವಿಲ್ ಬಿ ರಿಯಲಿ ಹ್ಯಾಪಿ. ಆ್ಯಂಡ್ ಹಾಗೆ ತುಂಬ ಜನ ಇದ್ದಾರೆ, ಲೈಕ್ ದರ್ಶನ್ ಸರ್, ಅವರ ಮೂವೀಸು ನಾನು ಮುಂಚೆ ತುಂಬ ನೋಡ್ತಾ ಇದ್ದೆ. ಅಂದರೆ ರೀಸೆಂಟ್ ಮೂವೀಸ್ ಅಷ್ಟು ನೋಡಿಲ್ಲ ನಾನು. ಆವಾಗೆಲ್ಲ ರಕ್ಷಿತಾ ಮ್ಯಾಮ್ ಜೊತೆ ಪೇರ್ ಆಗಿ ಮಾಡ್ತಿದ್ದಾಗ ಐ ಯೂಸ್ ಟು ವಾಚ್ ಮೋಸ್ಟ್ ಆಫ್ ದ ಮೂವೀಸ್, ಕಲಾಸಿಪಾಳ್ಯ ಅದು ಇದು ಎಲ್ಲ. ಆ ಸಾಂಗ್ಸ್ ಎಲ್ಲ ತುಂಬ ಇಷ್ಟ ಆಗ್ತಿತ್ತು. ಸೊ ಆ್ಯಂಡ್ ಇವಾಗ ಯಾರ್ಯಾರು ಒಳ್ಳೊಳ್ಳೆ ಇದರಲ್ಲಿದ್ದಾರೆ ಅವ್ರ ಜೊತೆ, ಯಾರ ಜೊತೆ ಆದ್ರೂ ಐ ವಿಲ್ ಬಿ ಹ್ಯಾಪಿ. ಮಾರ್ಚ್ 3ನೇ ತಾರೀಕಿಂದ ಸೋಮವಾರದಿಂದ ಶುಕ್ರವಾರ ತನಕ ರಾತ್ರಿ 8:30 ಬರ್ತಾ ಇದೆ ಭಾರ್ಗವಿಯಲ್ಲಿ. ಕನ್ನಡ ಕಿರುತೆರೆ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನೂ ಇಲ್ಲ, ಎಲ್ಲ ಸೀರಿಯಲ್ನ ನೀವು ಅಕ್ಸೆಪ್ಟ್ ಮಾಡಿ ಇಷ್ಟೊಂದು ಪ್ರೀತಿ ಕೊಟ್ಟರು, ನೋಡಿ ಅದನ್ನು ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಸಿದ್ದೀರಾ. ಅದೇ ಥರ ನಮ್ಮ ಸೀರಿಯಲ್ ಕೂಡ ಭಾರ್ಗವಿ LLB ಇದೇ ಮಂಡೆಯಿಂದ 8:30ಗೆ ಬರ್ತಾ ಇದೆ. ಬೇರೆ ಯಾವುದೇ ಕಾರಣ ಇಟ್ಟು ನನಗೆ ಆ ಸೀರಿಯಲ್ ನೋಡೋಕೆ ಇಷ್ಟ ಇಲ್ಲ, ಇದಿಲ್ಲ, ಅಥವಾ ಲಾಯರ್ ಕತೆ ಆದ್ರೂ ತುಂಬ ಸಸ್ಪೆನ್ಸ್ ಇರುವಂಥ ಒಂದು ಕತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕತೆ. ಕೆಲವ್ರಿಗೆ ಮೋಸ್ಟ್ಲಿ ರುಟೀನ್ ಕತೆಗಳನ್ನ ನೋಡಿಬಿಟ್ಟು, ಈ ಅತ್ತೆ ಸೊಸೆ ಜಗಳನ್ನ ನೋಡಿಬಿಟ್ಟು ಈ ಕತೆ ಹೆಂಗೋ ಅಂತ ಅನ್ಕೋತೀರಾ. ಬಟ್ ತುಂಬ ಇನ್ಫಾರ್ಮೇಟಿವ್ ಆ್ಯಂಡ್ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋವಂಥ ಒಂದು ಕತೆ. ನೀವು ಇಷ್ಟಪಟ್ಟೇ ಬಿಡ್ತೀರಾ. ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಹಾರೈಸಿ ಅಷ್ಟೇ. ಇವಾಗ ಅವರು ಒಬ್ರು ಇಂಟರ್ವ್ಯೂ ಮಾಡಿದೆ, ಅವರು ಮಲ್ಲಮ್ಮ ಟಾಕ್ಸ್ ಅಂತ ನನ್ನನ್ನು ಇದು ಮಾಡಿದ್ರು. ಸೊ ಖುಷಿ ಆಗುತ್ತೆ ನನಗೆ, ಒಂಥರ ಮಲ್ಲಮ್ಮ ಟಾಕ್ಸಿಂದನೂ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಮುಂದೆ ನನ್ನನ್ನು ಅರ್ಜುನ್ ಪಾಟೀಲ್ ಆಗಿನೂ ಕೂಡ ನೀವು ರೆಕಗ್ನೈಸ್ ಮಾಡಬೇಕು. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತಲ್ಲ. ಆ್ಯಂಡ್ ಮಲ್ಲಮ್ಮನೂ ನೋಡಿ ನನಗೆ ಸಪೋರ್ಟ್ ಮಾಡಬೇಕು. ಮಲ್ಲಮ್ಮ ಏನಂತ
ವಿಶ್ ಮಾಡಿದ್ರು ಮಲ್ಲಮ್ಮ. ಯಾಕಂತಂದ್ರೆ ಅವ್ರ ಸ್ಲ್ಯಾಂಗು, ಹಳ್ಳಿ ಸೊಗಡು, ಅವ್ರ ಮುಗ್ಧತೆ ಅನ್ನೋದು ಈಗಾಗಲೇ ಇನ್ಸ್ಟಾಗ್ರಾಮಲ್ಲಿ ಹಲವಾರು ರೀಲ್ಸ್ ಎಲ್ಲಾನು ವೈರಲ್ ಆಗಿತ್ತು. ನಿಮ್ಗೆ ಈ ಥರ ಕನ್ನಡದಲ್ಲಿ ಮಾಡ್ತಿದೀವಿ ಅಂತಂದಾಗ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅಂಡ್ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ರು ಅಂತ? ಅವರು ಮುಂಚೆ ನಾನು ಕೇಳಿದಾಗ ನನಗೆ ಭಾಷೆ ಗೊತ್ತಾಗಲ್ಲ ಹಂಗೆ ಹೇಳ್ತಾ ಇದ್ರು. ಸೊ ನಾನು ಅವಾಗ ಹೇಳ್ತಿದ್ದೆ, ನಾನು ಮುಂಚೆ ಐ ಮೀನ್ ಮುಂದೆ ಒಂದಿನ ಮಾಡ್ಬೋದು, ಆವಾಗ ನೋಡಿ ಆಯ್ತಾ ಅಂತ. ಇವಾಗ ನಾನು ಹೇಳ್ಬಿಟ್ಟು ಬಂದಿದ್ದೆ, ಇವಾಗ ಪ್ರೋಮೋ ತೋರಿಸ್ದೆ ನಾನು ರೀಸೆಂಟಾಗಿ. ಆ್ಯಕ್ಚುಲಿ ನನ್ನನ್ನು ಅವ್ರು ರೆಕಗ್ನೈಸ್ ಮಾಡಿಲ್ಲ, ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಿದ್ದೀನಿ ಅಂತ. ಆಮೇಲೆ ತುಂಬ ಖುಷಿಪಟ್ಟರು ಅವರು. ಇಲ್ಲ ರೀ ನಾನು ನೋಡ್ತೀನಿ ಆ್ಯಂಡ್ ನಿಮಗೆ ಸಪೋರ್ಟು ಅದು ಇದು ಅಂತೆಲ್ಲ ಒಂದು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆ. ಆ್ಯಂಡ್ ಒಳ್ಳೆ ಅವ್ರ ಕಡೆಯಿಂದನೂ ಒಂದು ಒಳ್ಳೆ ಸಪೋರ್ಟ್ ಆ್ಯಂಡ್ ಫ್ರೆಂಡ್ಸು ಫ್ಯಾಮಿಲಿ ಕಡೆಯಿಂದನೂ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖುಷಿ ಆಗುತ್ತೆ ಮಲ್ಲಮ್ಮನ ಹೀಗೆ ಮುಂದುವರಿಸೋದಕ್ಕೂ. ನನಗೂ ಇನ್ನೂ ಕೆಲವೊಂದು ಪ್ಲ್ಯಾನ್ಸ್ ಇದೆ ಮಲ್ಲಮ್ಮ ಜೊತೆ ಮಾಡುವಂಥದ್ದು. ಸೊ ಮುಂದುವರಿಯುತ್ತೆ. ಮುಂದಿನ ದಿನಗಳಲ್ಲಿ ಮಲ್ಲಮ್ಮ ಜೊತೆ ಸೀರಿಯಲ್ಸ್ ಆಗಿರ್ಬೋದು, ವೆಬ್ ಸೀರೀಸ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು ಏನಾದರೂ ಮಾಡುವಂಥ ಚಾನ್ಸಸ್ ಇದೆಯಾ ಅಂತ? ಬಿಕಾಸ್ ಯಾಕಂದ್ರೆ ರೀಲ್ಸ್ ಮೂಲಕ ಆಗಲಿ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದ್ರ. ಸೊ ಮುಂದಿನ ದಿನಗಳ ಪ್ಲಾನಿಂಗ್ ಏನಾದರೂ ಇದೆಯಾ ಅಂತ? ಡೆಫಿನೆಟ್ಲಿ. ಅಂದರೆ ಅವರಿಗೆ ಅವ್ರದ್ದೇ ಆದ ಒಂದು ಕೆಲವೊಂದು ರಿಕ್ವೈರ್ಮೆಂಟ್ ಇದೆ. ಅದಕ್ಕೋಸ್ಕರ ನಾವು ಇವಾಗ ಕೆಲವೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾನು ಬಯಸ್ಕೊಂಡ್ರು ಅವರಿಗೆ ಕೆಲವೊಂದು ಮಾಡಬೇಕಾಗತ್ತೆ. ಬಿಕಾಸ್ ಎನಿವೇಸ್ ಜನ 54 ಹೇಳ್ತಾರೆ, ಆಮೇಲೆ ಅವ್ರ ಕಮೆಂಟ್ಸಲ್ಲಿ ಇದಿರಲ್ಲ, ಅಂದರೆ ಅದು ಮರ್ತು ಬಿಡ್ತಾರೆ. ಸೊ ಅದು ಅಂದರೆ ಮೊನ್ನೆನೂ ಅಂದ್ಕೊಂಡಿದ್ದೆ, ಪರ್ಸ್ನಲ್ ಆಗಿ ಕೆಲವೊಂದು ಕಮೆಂಟ್ ಮಾಡಿದಾಗ ನಮಗೂ ಇದಾಗುತ್ತೆ. ಯಾಕೆಂದರೆ ನಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ನಾವು, ಯಾಕಂದರೆ ನನ್ನ ಫೋನ್ ತೆಗೆದು ನೋಡಿದ್ರೆ ಬರೀ ಅವ್ರ ವೀಡಿಯೋಸೇ ಇರುತ್ತೆ. ಸೊ ಹಂಗೆ ಮಾಡಿದಾಗ ಏನೋ ಒಂದು ಈ ಥರ ಬಂದಾಗ ಪರ್ಸ್ನಲಾಗಿ ಕಮೆಂಟ್ ಮಾಡಿದಾಗ ನಮಗೂ ಒಂಥರ, ಬಿಕಾಸ್ ನಾನು ಆ ಥರ ಎನ್ವಿರಾನ್ಮೆಂಟಲ್ಲೂ ಬೆಳೆದಿರಲ್ಲ, ಆ ಥರದ ವರ್ಡ್ಸ್ಗಳು ಕೇಳಿರಲ್ಲ. ಸೊ ಹಂಗಿದ್ದಾಗ ಒಂದು ಸ್ವಲ್ಪ ಇದಾಗುತ್ತೆ. ಬಟ್ ದೆನ್ ಮಲ್ಲಮ್ಮಗೋಸ್ಕರ ಅಂತ ನಾನು, ಆ್ಯಂಡ್ ಜನರು ಆಮೇಲೆ ಇದು ಮಾಡ್ತಾರೆ, ಇಲ್ಲ ಸರ್ ಮಾಡಿ ನೀವು ಹಾಗೆ ಹೀಗೆ ಅಂತ. ಸೊ ಡೆಫಿನೆಟ್ಲಿ ಅವರೊಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅನ್ನೋದು ಆಸೆ ಇದೆ. ಒಂದು ಮೂವೀಸೋ ಅಥವಾ ಏನಾದರೂ ಒಂದು ಒಳ್ಳೆ ಸ್ಟೇಜ್ ಶೋನೋ ಅಥವಾ ಏನಾದರೂ ಒಂದು ಅವರಿಗೆ ಸಿಗತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ನನಗೆ ಇವಾಗ ಇಲ್ಲಿ ಮಾಡ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ಈಸಿ ಆಗ್ಬೋದು ಅಂತಲೂ ಅನಿಸ್ತಾ ಇದೆ. ಶಿ ಡೆಫಿನೆಟ್ಲಿ ಡಿಸರ್ವ್ಸ್. ಅಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡಿಕೊಂಡು ಕಂಟೆಂಟೇ ಇಲ್ಲದೆ ಎಲ್ಲರೂ ಪ್ರಿಪೇರ್ ಮಾಡ್ಕೊಳ್ತಾರೆ ಕಂಟೆಂಟು, ಹಂಗೆ ಬೇಕು ಹಿಂಗೆ ಬೇಕು ಅಂತ. ಇಲ್ಲಿ ನಾನು ಯಾವ ಕಂಟೆಂಟ್ಗಳು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೆಫಿನೆಟ್ಲಿ ಅವರೊಂದು ದೊಡ್ಡ ಮೂವಿಲೋ ಅಥವಾ ಗುರ್ತಿಸ್ಕೋಬೇಕಷ್ಟೆ. ನನಗೆ ಅಂದರೆ ಮಲ್ಲಮ್ಮ ಎಲ್ರಿಗೂ ಗೊತ್ತಾಗಬೇಕು. ಇವಾಗ ಬಿಗ್ ಬಾಸ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ರೆ ತುಂಬ ಜನಕ್ಕೆ ಕನೆಕ್ಟ್ ಆಗೋದಕ್ಕೆ ಹತ್ರ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ಬಿಗ್ ಬಾಸ್ ಮಾಡಿದ್ರೆ ಏನೋ ಒಂದು ಅಚೀವ್ಮೆಂಟ್ ಅಂತ ಏನೂ ಅಲ್ಲ. ಸೊ ಅವರಿಗೆ ಅದರಿಂದ ಇನ್ನೊಂದು ಥರ ಹೆಲ್ಪ್ ಆಗ್ಬೋದು. ಸೊ ಇವತ್ತಿನ ತನಕ ಒಂದು ಹಳ್ಳಿ ಮುಗ್ಧೆಯಾಗಿ ಬೆಳೆದಿದ್ದಾರೆ, ಇನ್ನೂ ಕೂಡ ಹಳ್ಳಿ ಮುಗ್ಧೆಯಾಗೇ ಇರ್ತಾರೆ. ಬಟ್ ಇನ್ನೊಂದು ಥರ ಡಿಫ್ರೆಂಟ್ ಬೆಟರ್ ಲೈಫ್ ಅವರು ನೋಡಲಿ ಅಂತ ನನಗೆ ಒಂದು. ಯಾಕೆಂದರೆ ನಮ್ಮ ಅಪ್ಪ ಅಮ್ಮನಿಗೂ ನಾನು ಅದನ್ನು ಮಾಡ್ಬೋದು, ಬಟ್ ಎಲ್ರಿಗೂ ಆ ಥರ ಒಂದು ಇದು ಮಾಡೋಕ್ಕಾಗಲ್ಲ. ಅಂದರೆ ಇಷ್ಟಪಡೋದು ನಾವು ಜನ ಎಲ್ಲರೂ ಪಡೋಕ್ಕಾಗಲ್ಲ. ಎಲ್ಲರೂ ಅದೇ ಥರ ವೀಡಿಯೋ ಮಾಡಿದ್ರೆ ಎಲ್ಲರೂ ಇಷ್ಟಪಡೋಕ್ಕಾಗಲ್ಲ. ಸೊ ಅವರಿಗೆ ಆ ಒಂದು ಕ್ವಾಲಿಟೀಸ್ ಇದೆ, ಅವರಿಗೆ ಆ ಒಂದು ಇದು ಟೈಮ್ ಬಂದಿದೆ. ಸೊ ಇದೇ ಥರ ಮುಂದುವರಿಯುತ್ತೆ. ಆ್ಯಂಡ್ ಇನ್ನೂ ಒಳ್ಳೆ ಕಂಟೆಂಟ್ ಮುಖಾಂತರ ನಾವು ಬರ್ತೀವಿ. ಇತ್ತೀಚೆಗೆ ಒಂದು ವಿಡಿಯೋ ಸಹ ವೈರಲ್ ಆಗಿತ್ತು ಬ್ಯಾಡ್ ಕಮೆಂಟ್ಸ್ ಮಾಡಿರೋದ್ರ ಬಗ್ಗೆ. ಸೊ ನೀವಾಗಿರ್ಬೋದು ಅಥವಾ ಮಲ್ಲಮ್ಮ ಆಗಿರ್ಬೋದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರಿ. ಸೊ ಏನಕ್ಕೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಬಿಕಾಸ್ ಒಂದೊಂದು ಪ್ರತಿಯೊಬ್ಬರಲ್ಲೂ ನಾವು ಒಳ್ಳೇದನ್ನ ಮಾಡ್ತೀವಿ, ಕೆಟ್ಟದನ್ನ ಮಾಡ್ತೀವಿ. ಕಂಟೆಂಟ್ ಅಷ್ಟೇನೆ. ಅದನ್ನ ತಗೊಳ್ಳುವಂತ ರೀತಿ, ವೀಕ್ಷಕರು ನೋಡುವಂಥದ್ದು ಏನೋ ನೋಡಿ ಎಂಜಾಯ್ ಮಾಡ್ಬೇಕು ಹೊರತು ಅದನ್ನ ಬ್ಯಾಡ್ ಕಮೆಂಟ್ಸ್ ಆಗಿ ಬೇರೆ ತರ ಪೋರ್ಟ್ರೇ ಮಾಡ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ನೀವು ರೆಗ್ಯುಲರ್ ಫಾಲೋ ಮಾಡ್ತಾ ಇದ್ದೀರಾ? ಹಾಗಾಗಿ ಓಕೆ. ಆ್ಯಕ್ಚುಲಿ ನಾನು ಕೆಲವೊಂದು ವೈರಲ್ ಕಂಟೆಂಟ್ನ ಅವರಿಗೆ, ಯಾಕೆಂದರೆ ಜನರೇ ಹೇಳಿರುವಂಥದ್ದು ಕೆಲವೊಂದೆಲ್ಲ ಈ ಥರ ತೋರಿಸ್ಬಿಟ್ಟು ರಿಯಾಕ್ಷನ್ ವಿಡಿಯೋಸ್ ಹಾಕಿ ಅಂತ. ಆ ಥರ ಒಂದೆರಡು ಹಾಕಿದ್ದೆ. ಏನೂ ಇಲ್ಲ, ಕೆಲವೊಂದು ಡ್ಯಾನ್ಸ್ ವಿಡಿಯೋಸ್ನ ತೋರಿಸೋದು, ಅವರು ಅದನ್ನು ರಿಯಾಕ್ಟ್ ಮಾಡೋವಂಥದ್ದು. ಅದನ್ನು ನೋಡಿಬಿಟ್ಟು ಅವ್ರು ಹಾಳಾಗುವಂಥದ್ದು ಏನೂ ಇಲ್ಲ. ಇಷ್ಟು ವರ್ಷ ಒಳ್ಳೆ ರೀತಿಯಲ್ಲಿ ಒಳ್ಳೆಯವರಾಗಿದ್ದಾರೆ ಅಂತಂದಾಗ ಇನ್ನು ಮುಂದೆನೂ ಅವ್ರು ಒಳ್ಳೆಯವರಾಗಿರ್ತಾರೆ. ಜಸ್ಟ್ ಅವರ ರಿಯಾಕ್ಷನ್ನ ಹೊರಗಡೆ ಇಡ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಇನ್ಫ್ಲುಯೆನ್ಸರ್ ಅಂತ ನೀವು ಇವಾಗ ಒಂದ್ಸಲ ನೀವು ಬಂದಮೇಲೆ ಎಲ್ಲ ಥರದನ್ನು ಎದುರಿಸ್ಬೇಕಾಗತ್ತೆ. ಸೊ ಕೆಲವೊಂದು ಇದಕ್ಕೆ ಅಂದರೆ ಅಲ್ಲಿ ಮಾಡಿರೋರಿಗೆ ನಾಚಿಕೆ ಇಲ್ಲ ಅಂತಂದಾಗ ನೋಡೋರಿಗೆ ಏನು ಇದು? ಅವ್ರು ಮಲ್ಲಮ್ಮ ಡೆಫಿನೆಟ್ಲಿ ಅವರೊಂದು ಹಳ್ಳಿ ಮುಗ್ಧನೇ. ಬಟ್ ಅವ್ರು ಇದನ್ನೆಲ್ಲ ನೋಡಿದ್ದಾರೆ, ಎಲ್ಲ ನೋಡ್ಕೊಂಡು ಬಂದಿರುವಂಥದ್ದು. ಅವ್ರೇನು ಚಿಕ್ಕ ಮಗು ಅಂತ ಏನಲ್ಲ, ನಾನು ತೋರಿಸಿ ಹಾಳಾಗುವಂಥದ್ದು ಏನೂ ಇಲ್ಲ. ನನಗೆ ಅದೊಂದು ಸ್ವಲ್ಪ ಪರ್ಸ್ನಲ್ ಕಮೆಂಟ್ ಥರ ಬಂತು. ಅದು ನನಗೆ, ಬಿಕಾಸ್ ನಾನು 2-3 ಶೂಟ್ಸ್ಗೆಲ್ಲ ಮಾಡಿಕೊಂಡು ನನ್ನ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನಾನು ಬಂದು ಮಾಡ್ತಾ ಇರ್ತೀನಿ. ಆ್ಯಂಡ್ ಅಲ್ಲಿನೂ ಅವ್ರ ಮ್ಯಾಮ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಅವರಿಗೆ. ಅಂದರೆ ನಾನು ಎಲ್ಲೇ ಕರೆದ್ರೂ
ಪಲ್ಲಮ್ಮ ಜೊತೆ ಈ ವಿಡಿಯೋ ಮಾಡಕ್ಕೆ ಹೋಗೋಣ ಅಂತಂದ್ರು ಶಿಲ್ ಬಿ ದ ಫಸ್ಟ್ ಪರ್ಸನ್ ಟು ಎಸ್ ಹೋಗೋಣ ಅಂತ. ಸೊ ನನಗೆ ನಾನು ಒಬ್ಬನೇ ಮಾಡೋದಕ್ಕೂ ಕಷ್ಟ ಆಗ್ತಿತ್ತು ಮೋಸ್ಟ್ಲಿ. ಸೊ ಪಲ್ಲವಿ ಮ್ಯಾಮ್ ಅವರ ಸಪೋರ್ಟಿಂದನೂ ನನಗೆ ಮಲ್ಲಮ್ಮ ಇದನ್ನ ಕಂಟಿನ್ಯೂ ಮಾಡೋಕ್ಕೆ. ಬಟ್ ಒಂದೊಂದ್ಸಲ ಅನ್ಸುತ್ತೆ ಪರವಾಗಿಲ್ಲ, ಇವ್ರು ಕಮೆಂಟ್ಸ್ ಮಾಡ್ತಾರೆ, ಒಂದು 4-5 ಜನ ಕಮೆಂಟ್ ಮಾಡ್ತಾರೆ, ಮೇ ಬಿ ಗೊತ್ತಿಲ್ಲದಿರೋರು, ಪರವಾಗಿಲ್ಲ ಅಂತ ಇವಾಗ ಹಾಗೆ ಕಂಟಿನ್ಯೂ ಮಾಡ್ತಾ ಇದೆ. ಯಾಕಂದ್ರೆ ಅವ್ರಿಗೂ ಬೇಜಾರಾಯ್ತು, ಮಲ್ಲಮ್ಮ ನಾನು ವಿಡಿಯೋ ಸ್ಟಾಪ್ ಮಾಡ್ತೀನಿ ಅಂತಂದಾಗ ಯಾಕ್ರಿ ಅಂತ ಅವ್ರೂ ಬೇಜಾರ. ಯಾಕಂದ್ರೆ ಅವ್ರಿಗೆ ಇವಾಗ ಜನ ಗುರುತಿಸ್ತಾ ಇರೋದು ಅದೆಲ್ಲ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ಅವ್ರಿಗೆ. ಸೊ ಆಮೇಲೆ ಅನ್ಕೊಂಡೆ ಓಕೆ ಪರವಾಗಿಲ್ಲ, ಒಳ್ಳೆ ರೀತಿಯ ಕಂಟೆಂಟೇ ಮಾಡ್ಕೊಂಡು ಹೋಗೋಣ. ಬಟ್ ಯಾಕೆ ಜನ ಬರೀ ಅಂಥದ ಕಂಟೆಂಟ್ಗಳನ್ನೇ ನೋಡ್ತೀರಾ, ಅಂಥದಕ್ಕೆ ವ್ಯೂಸ್ ಬರುತ್ತೆ. ನಾರ್ಮಲ್ ಆಗಿ ಎಷ್ಟೋ ವಿಡಿಯೋಸ್ ಮಾಡ್ತೀವಿ, ಅದು ಹೋಗಲ್ಲ. ವೈರಲ್ ಕಂಟೆಂಟ್ಗೆ ರಿಯಾಕ್ಷನ್ಸು ಅಥವಾ ಆ ಥರದ್ದು ಇಟ್ಕೊಂಡು ಮಾಡಿದ್ರೆ ಮಾತ್ರ ಜಾಸ್ತಿ ಹೋಗುತ್ತೆ. ಬಟ್ ಹಂಗಂತ ನಾವೇನು ನಮ್ಮ ಲಿಮಿಟ್ನ ನಾವು ಕ್ರಾಸ್ ಮಾಡಿ ಹೋಗಿಲ್ಲ. ಬಟ್ ಯಾ ಇನ್ನು ಯಾವ ಥರ ಹೋಗುತ್ತೆ ಆ ರೀತಿ ತಗೊಂಡು ಹೋಗ್ತೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ, ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಆನ್ಸರ್ ಮಾಡೋದಕ್ಕೇನು ನನಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಬಾಸ್ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು. ಆ್ಯಂಡ್ 8:30 ಮಂಡೆಯಿಂದ ತಪ್ಪದೆ ಭಾರ್ಗವಿ LLB. ಯಾ, ಇದಾಗಿತ್ತು ಭಾರ್ಗವಿ LLB ಧಾರಾವಾಹಿಯ ನಾಯಕ ನಟ ಮನೋಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.